ಕಿಶನ್, ಡಾಕ್ಟರ್ ಏನಾದ್ರು ಹೇಳಿದ್ರ? ಹಾಪ, ಪೂಜಾ ಹುಷಾರಾಗ್ತಿದ್ದಾಳೆ, ನಾರ್ಮಲ್ ಆಗಿ ಆಗ್ತಿದ್ದಾಳೆ. ಆದಷ್ಟು ಬೇಗ ವಾರ್ಡಿಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓ ಹೌದಾ, ಸೂಪರ್ ಕಣ, ಒಳ್ಳೆ ವಿಷಯನೇ. ಅವಳ ಮನೆಗೆ ಬಂದ ತಕ್ಷಣ ದೃಷ್ಟಿ ತೆಗಿಬೇಕು ಕಣ. ಅವಳಿಗೆ ದೃಷ್ಟಿಯಾಗಿದೆಯೋ? ಸರಿಯಪ್ಪ. ಸರಿ, ಜಾಗ್ರತೆನಪ್ಪ. ಏನೇ ಬೇಕಾದ್ರೂ ನನಗೆ ಫೋನ್ ಮಾಡು, ಸರಿನಾ? ಹಾ ಸರಿ. ಅಪ್ಪ, ಬಾಬಾ ಕುತ್ಕೋ. ಹಾಸ್ಪಿಟಲ್ಗೆ ಹೋಗಿದ್ದೆ, ಪೂಜಾ ಹುಷಾರಾಗ್ತಿದ್ದಾಳಪ್ಪ. ಹ್ಞೂನಪ್ಪ, ನನಗೂ ಗೊತ್ತಾಯ್ತು. ಈಗ ತಾನೇ ಕಿಶನ್ ಫೋನ್ ಮಾಡಿದ್ದ, ಎಲ್ಲ ಹೇಳ್ದ. ಹೌದು, ಇವತ್ತು ನೀನು US ಹೋಗ್ಬೇಕಾಗಿತ್ತಲ್ವಾ? ಹಾಂ ಅಪ್ಪ, ಹೋಗ್ಬೇಕಾಗಿತ್ತು. ಆದರೆ ಮೂಡ್ ಸರಿ ಇರಲಿಲ್ಲ, ತುಂಬ ಕನ್ಫ್ಯೂಷನ್ಸ್ ಇತ್ತು. ಅಷ್ಟೆಲ್ಲ ಕನ್ಫ್ಯೂಷನ್ ಇಟ್ಕೊಂಡು ಅಲ್ಲಿ ಹೋಗಿ ಏನೇನೋ ಆಗಿ ಮೀಟಿಂಗ್ ಎಲ್ಲ ಹಾಳಾಗೋ ಬದಲು ಬೇರೆಯವ್ರನ್ನ ಕಳಿಸಿದ್ರೆ ಒಳ್ಳೇದು ಅಂತ ಬ್ರದರ್ನ ಕಳಿಸ್ದೆ. ಒಂದು ನಿಮಿಷ ಬನ್ನಪ್ಪ. ಬ್ರದರ್ನ? ಯಾವ ಬ್ರದರ್? ಅಷ್ಟು ದೊಡ್ಡ ಪ್ರಾಜೆಕ್ಟ್ಗೆ ಇವನು ಯಾರನ್ನೋ ಕಳಿಸಿದ್ರೆ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಕಂಪ್ನಿಗೆ ಲಾಸ್ ಆಗುತ್ತಲ್ಲ. ಅವನು ಯಾರು ಅಂತ ತಿಳ್ಕೋಬೇಕು. ಹೇಳಿ ಸರ್. ಆದ್ರೆ ಯಾರನ್ನು ಯೋಸಿ ಕಳಿಸಿದಾನಲ್ಲ, ಅವನ್ನ ನಂಬಹುದಾ ನಾವು? ಹಾ ಸರ್, ಅವ್ರ ಹೆಸರು ತಾಂಡವ್ ಅಂತ. ಆದಿ ಸರ್ ಜೊತೆ ಸಿಕ್ಕಾಪಟ್ಟೆ ಕ್ಲೋಸು. ಇಬ್ರು ಯಾವಾಗ್ಲೂ ಬ್ರದರ್ ಬ್ರದರ್ ಅಂತ ಕರ್ಕೋತಾ ಇರ್ತಾರೆ. ತುಂಬಾ ಒಳ್ಳೆ ಕೆಲಸ ಇರ ಸರ್. ಇನ್ಫ್ಯಾಕ್ಟ್ ನಾವು ಒಂದು ಪ್ರಾಜೆಕ್ಟ್ ನಲ್ಲಿ ವರ್ಕ್ ಮಾಡ್ತಾ ಇದೀವಲ್ಲ, ಆ ಐಡಿಯಾ ಅವ್ರದ್ದೇ. ಓ ಹೌದಾ, ಸರಿ ಸರಿ. ಯಾಕೆ ಸರ್, ಏನಾದ್ರೂ ಸಮಸ್ಯೆನಾ? ಇಲ್ಲ ಇಲ್ಲ, ಸುಮ್ಮನೆ ಹಾಗೆ ಕೇಳಿದೆ. ಸರಿ ಸರ್. ಯಾವ ತಾಂಡವ ಇದು? ನಾನು ಅಂದ್ಕೊಂಡ್ರು ಆದಷ್ಟು ಬೇಗ ಈ ಆದಿ ಹೇಳ್ತಿರೋ ಬ್ರದರ್ನ ನಾನು ಮೀಟ್ ಆಗ್ಲೇಬೇಕು. ತಾಂಡವ್ ಬೇರೆ ಮನೇಲಿಲ್ಲ, ಇದ್ದಿದ್ರೆ ಎಲ್ಲಾ ಕೆಲಸ ಅವನ ಕೈಲೇ ಮಾಡಿಸ್ಬೋದಿತ್ತು. ಈಗೆಲ್ಲಾ ಕೆಲಸ ನಾನೇ ಮಾಡ್ಬೇಕಾ? ಅಯ್ಯೋ, ಎಲ್ಲಾ ಕೆಲಸ ನಾನು ಯಾಕೆ ಮಾಡ್ಲಿ? ನಮ್ಮ ಮನೇಲಿ ಒಬ್ಬ ಡ್ಯಾಡೀಸ್ ಲಿಟಲ್ ಪ್ರಿನ್ಸೆಸ್, ಅವಳ ಕೈಲಿ ಮಾಡಿಸ್ತೀನಿ. ತನ್ವಿ ಪುಟ್ಟ, ತನ್ವಿ ಪುಟ್ಟ. ಯಾಕೆ ತನ್ವಿ ಬೇಜಾರಲ್ಲಿದ್ಯಾ? ಏನಿಲ್ಲ. ತನ್ವಿ, ಬೈ ದ ವೇ ನಿನ್ಗೆ ಹೇಳೋದೇ ಮರ್ತೋದೆ, ನಾನು ಹಾಸ್ಪಿಟಲ್ ಹೋಗಿದೆ. ಪೂಜಾ ಆರಾಮಾಗಿದ್ದಾಳಂತೆ. ಆಂಟಿ ಹಾಸ್ಪಿಟಲ್ಗೆ ಹೋಗೇ ಇಲ್ಲ. ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಿದಾರ? ಸಾರಿ ತನ್ವಿ, ನಾನು ಅಲ್ಲಿಗೆ ಹೋಗ್ಬಾರ್ದಿತ್ತು. ನನ್ಗೀಗ ರಿಗ್ರೆಟ್ ಫೀಲ್ ಆಗ್ತಿದೆ. ಯಾಕೆ ಆಂಟಿ? ಗೊತ್ತಲ್ಲ ತನ್ವಿ, ನಿಮ್ಮ ಅಜ್ಜಿ ನನಗೆ ಬಾಯಿಗೆ ಬಂದಂಗೆಲ್ಲ ಬೈದ್ರು. ನಂಗಲ್ಲ, ನಿಂಗೂ ಕೂಡ ಬೈದ್ರು. ಎಲ್ಲಿ ಆ ಮನೆ ಹಾಳಿ ತನ್ವಿ ಅಂತ ಕೇಳಿದ್ರು. ಅವಳು ಏನಾದ್ರು ಬಂದಿದ್ರೆ ಕಾಲ್ ಮುರಿದ್ಬಿಡ್ತಿದ್ದೆ ಅಂತ ಕೇಳಿದ್ರು. ಅಜ್ಜಿ ಹಾಗೆಲ್ಲ ಮಾತಾಡಿದ್ರ? ಅಯ್ಯೋ, ಇನ್ನು ಏನೇನೋ ಅಂದ್ರು ತನ್ವಿ. ಅಲ್ಲಿರೋರೆಲ್ಲ ನನ್ನ ಇದ್ರು. ಅಲ್ಲ ತನ್ವಿ, ನಿಮ್ಮ ಅಜ್ಜಿಗೆ ಒಂದ್ ಚಿಕ್ಕ ಮಗು ಹತ್ರ ಹೇಳ್ಬೇಕು ಅನ್ನೋ ಕಾಮನ್ ಸೆನ್ಸೇ ಇಲ್ಲ. ಅಜ್ಜಿ ಸುಮ್ಮನೆ ಇದ್ರು. ಈ ಆಂಟಿ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದಾರ? ಅಷ್ಟೇ ಅಲ್ಲ ಪುಟ್ಟ, ತನ್ವಿಗೆ ಮಾನ ಮರ್ಯಾದಿಲ್ಲ, ಬಂದು ನಿಮ್ಮನೆಗೆ ಸೇರ್ಕೊಂಡಿದ್ದಾರೆ ಅಂತ ಬಾಯಿ ಬಂದಂಗ್ ಬೈದ್ಬಿಟ್ರು. ಸುಳ್ಳು, ಎಲ್ಲ ಸುಳ್ಳು. ನಿಜ ಹೇಳ್ತೀನಿ ತನ್ವಿ, ಅವ್ರು ಯಾರಿಗೂ ನಿನ್ನ ಪ್ರೀತಿನೇ ಇಲ್ಲ. ಇನ್ನು ನೀನಂತೂ ಹಾಸ್ಪಿಟಲ್ಗೆ ಹೋಗಿ ಆ ಪೂಜೆ ಮುಖ ನೋಡೋ ಆಸೆ ಅಂತೂ ಬಿಟ್ಬಿಡು. ಅಪ್ಪಿ ತಪ್ಪಿ ತಂಗಿ ನೀನೇನಾದ್ರೂ ಅಲ್ಲಿಗೆ ಹೋದ್ರೆ ನಿಮ್ಮ ಅಜ್ಜಿ ಎಲ್ರು ಮುಂದೆ ನಿನ್ ಬೈದು ಅವಮಾನ ಮಾಡ್ತಾರೆ. ಅಷ್ಟೇ ಅಲ್ಲ ತಂಗಿ, ಸುನಂದ ಅಜ್ಜಿ ಇದಾರಲ್ಲ, ಅವ್ರಂತೂ ನಿನಗ್ ಬಾಯಿ ಬಂದಂಗ್ ಬೈದ್ರು. ಅಜ್ಜಿ ಪುಟ್ಟ, ನಿಮ್ ಅಜ್ಜಿ ಅಂತೂ ಅವಳು ನನ್ ಮೊಮ್ಮಗಳೇ ಅಲ್ಲ, ಅವಳು ನನ್ ಪಾಲಿಗೆ ಸತ್ತು ಹೋದ್ಲು ಅಂತ ಅಂದ್ರು. ನಾನು ಹೋದಾಗ ಯಾರೊಬ್ರು ಒಂದ್ ಮಾತು ಬೈಲಿಲ್ಲ. ಇನ್ನು ಶ್ರೇಷ್ಠ ಆಂಟಿ ಮುಂದೆ ಬೈತಾರ? ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದಾರೆ ಇವರು? ಇನ್ನು ತಂಗಿ, ನಿಮ್ಮ ಅಮ್ಮನ ಬಗ್ಗೆ ಅಂತೂ ಹೇಳೋದೇ ಬೇಡ.
ಶಿ ಇಸ್ ಎಮೋಷನಲ್. ಪೂಜೆಗೆ ಈ ತರ ಎಲ್ಲ ಆಗಿದೆ ಅಂತ ಗೊತ್ತಿದೆ, ಆದ್ರೂ ಆರಾಮಾಗಿ ಆಫೀಸ್ಗೆ ಹೋಗಿದ್ದಾಳೆ. ಇನ್ನು ನಿಮ್ಮೇಲಂತೂ ಮಗಳನ್ನೋ ಭಾವನೆನೇ ಇಲ್ಲ. ತನ್ವಿ, ನನ್ಗಂತೂ ನೀನ್ ರಾಂಗ್ ಪ್ಲೇಸ್ ಅಲ್ಲಿ ಉಟ್ಬಿಟ್ಟಿದ್ಯಾ ಅಂತ ಅನ್ನಿಸ್ತಿದೆ. ನಿನ್ನಂತ ಒಳ್ಳೆ ಹುಡುಗಿ ಆ ಮನೇಲಿ ಇಟ್ಲೇಬಾರ್ದಿತ್ತು ತನ್ವಿ. ದೇ ಆರ್ ರಿಯಲಿ ಬ್ಯಾಡ್ ಪೀಪಲ್. ಅವ್ರು ಯಾರು ಈ ಲೆವೆಲ್ ಇಲ್ವೇ ಇಲ್ಲ. ತನ್ವಿ, ನೀನು ನಿಮ್ಮ ಪಪ್ಪನ ಜೊತೆ ಹೋದ್ಮೇಲೆ ನಿಮ್ಮಮ್ಮ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ. ಎಲ್ಲರ ಜೊತೆ ಯಾವಾಗಲೂ ಎಷ್ಟು ಆಕ್ಟಿವ್ ಆಗಿರೋರು, ಈ ಕೆಲವು ದಿನದಿಂದ ತುಂಬಾ ಟೆನ್ಷನ್ನು ಬೇಜಾರಲ್ಲಿದ್ದಾರೆ. ನಿನ್ನನ್ನು ನೆನೆಸ್ಕೊಂಡು ಎಷ್ಟು ಕಣ್ಣೀರು ಹಾಕಿದ್ದಾರೆ ಗೊತ್ತಾ? ಆದಿ ಅಂಕಲ್ ಹೇಳಿದಕ್ಕೂ ಶ್ರೇಷ್ಠ ಆಂಟಿ ಹೇಳ್ತಿರೋದಕ್ಕೂ ಒಂದಕ್ಕೊಂದು ಮ್ಯಾಚೇ ಆಗ್ತಿಲ್ವಲ್ಲ. ಅಂದ್ರೆ ಶ್ರೇಷ್ಠ ಆಂಟಿ ಅಮ್ಮನ ಬಗ್ಗೆ ಇಲ್ದಿರೋದನ್ನ ಹೇಳಿ ಮ್ಯಾನ್ಪ್ಲೇಟ್ ಮಾಡ್ತಿದಾರಾ? ನಿಮ್ಮ ಅಮ್ಮನ್ಗಂತೂ ಕೆಲ್ಸ ಸಿಕ್ಕದ್ಮೇಲೆ ಆ ಕೆಲ್ಸನೇ ಎಲ್ಲ ಆಗ್ಬಿಟ್ಟಿದೆ. ಯೋಗ್ಯತೆ ಮೀರ್ ಬೇರೆ ಕೆಲ್ಸ ಸಿಕ್ಬಿಟ್ಟಿದ್ಯಲ್ಲ, ಅದಕ್ಕೆ ಅವಳಿಗೆ ಏನೋ ಸಾಧಿಸ್ಬಿಟ್ಟಿದೀನಿ ಅನ್ನೋ ದಿಮಾಕು. ಮಗಳು ಹೇಗಾದ್ರೂ ಸಾಯ್ಲಿ, ನಿಮ್ಮ ಅಮ್ಮಂಗಂತೂ ಏನೂ ಆಗ್ಬೇಕಾಗಿಲ್ಲ. ಅಲ್ಲ, ಯಾಕೆ ಇಷ್ಟೊಂದು ಸುಳ್ಳು ಹೇಳಿ ಮ್ಯಾನಿಪ್ಯುಲೇಟ್ ಮಾಡ್ತಿದಾರೆ? ಅಂದ್ರೆ ನಂಗೂ ಅಮ್ಮಂಗೂ ಆಗಿರೋ ಕ್ಲಾಶ್ನ ಯೂಸ್ ಮಾಡ್ಕೊಂಡು ನನ್ನನ್ನು ಅಮ್ಮನಿಂದ ದೂರ ಮಾಡ್ತಿದಾರ? ನಮ್ಮಿಬ್ರು ಮಧ್ಯೆ ಇರೋ ಗ್ಯಾಪ್ನ ಜಾಸ್ತಿ ಮಾಡ್ತಿದಾರ? ಆಮೇಲೆ ಏನ್ ಗೊತ್ತಾ ಪುಟ್ಟ, ಈ ತನ್ನಿ ಯಾಕೆ ಬೇಜಾರಾಗಿದ್ಯಾ? ಈ ತನ್ನಿ, ನಿಮ್ ಮನೆಯವರೆಲ್ಲ ನಿನಗ್ ಬೈತಾರೆ ಅಂತ ಬೇಜಾರು ಮಾಡ್ಕೋಬೇಡ. ಅವರೆಲ್ಲ ನಿನ್ನ ರಿಜೆಕ್ಟ್ ಮಾಡಿದ್ರೆ ಏನಂತೆ, ನಾನು ನಿನ್ನ ಅಕ್ಸೆಪ್ಟ್ ಮಾಡ್ಕೊತೀನಿ ಕಂದ. ಬಿಕಾಸ್ ಐ ಲವ್ ಯು. ನೀನ್ ನನ್ನ ಮಗಳಿಗಿಂತ ಹೆಚ್ಚು. ನೀನ್ ಆ ಮನೆ ಬಗ್ಗೆ ಯೋಚನೆ ಬಿಟ್ಬಿಡು. ಸ್ಟೇ ವಿತ್ ಮೀ ಪುಟ್ಟ. ಆಂಟಿ ಇವತ್ತು ಮಾತಾಡ್ತಿರೋದು ಮಾತ್ರ ಸುಳ್ಳ ಅಥವಾ ಇಷ್ಟು ದಿನ ಹೇಳಿದೆಲ್ಲ ಸುಳ್ಳ? ಅಂದ್ರೆ ಇಷ್ಟು ದಿನ ತೋರ್ಸಿದ ಪ್ರೀತಿ ಸುಳ್ಳ? ನಾನೇನಾದ್ರೂ ಮೋಸ ಹೋಗ್ಬಿಟ್ನಾ? ತನ್ವಿ ಪುಟ್ಟ, ನೀನ್ ನನ್ನ ಎದೆ ಬರ್ಕೊಂಡ್ರೆ ಎಷ್ಟು ಹಾಯ್ ಅನ್ಸುತ್ತೆ ಗೊತ್ತಾ? ಅಮ್ಮ ಮಗಳನ್ನ ತಪ್ಕೊಂಡಾಗ ಫೀಲ್ ಬರುತ್ತಲ್ಲ, ಆ ತರ ಅನ್ಸುತ್ತೆ. ಸರಿ ಆಂಟಿ, ನಾನು ಹೋಗಿ ಹೋಮ್ವರ್ಕ್ ಮಾಡ್ತೀನಿ. ತನ್ವಿ, ನೀನ್ ಹೋಗ್ಬಿಟ್ರೆ ಹೇಗೆ? ಐ ಮೀನ್ ಆಫೀಸಲ್ಲಿ ತುಂಬಾ ಕೆಲಸ ಇತ್ತು. ಈ ತಾಂಡ ಬೇರೆ ಮನೇಲಿಲ್ಲ. ಕಿಚನ್ ಎಲ್ಲ ತುಂಬಾ ಮೆಸ್ಸಿ ಆಗ್ಬಿಟ್ಟಿದೆ. ನನಗೂ ಯಾಕೋ ಸಿಕ್ಕಾಪಟ್ಟೆ ಹೆಡ್ಡೇಕು. ಇಬ್ರು ಶೇರ್ ಮಾಡ್ಕೊಂಡು ಕೆಲಸ ಮಾಡೋಣ. ಶೇರಿಂಗ್ ಇಸ್ ಕೇರಿಂಗ್ ಅಲ್ವಾ ಪುಟ್ಟ? ಓಕೆ ಆಂಟಿ. ಬಾ. ತನ್ವಿ, ನಿನ್ ಪಾತ್ರೆ ತೊಳಿ, ನಾನು ಕಿಚನ್ ಸ್ಲಾಬ್ನೆಲ್ಲ ಕ್ಲೀನ್ ಮಾಡ್ತೀನಿ. ಏ ತನ್ವಿ ಪುಟ್ಟ, ಇದೊಂದ್ ಸ್ವಲ್ಪ ವಾಶ್ ಮಾಡ್ಬಿಡ್ತ್ಯಾ? ತಾಂಡ ತೊಳ್ದಿದ ನೋಡು, ಕರೆಕ್ಟಾಗಿ ವಾಶ್ ಮಾಡಿಲ್ಲ. ಸ್ವಲ್ಪ ಕ್ಲೀನ್ ಮಾಡ್ಬಿಡು. ಓಕೆನಾ? ತಂದಿ, ನೀನ್ ಈ ತರ ನೋಡ್ತಾ ನಿಂತ್ಬಿಟ್ರೆ ಹೇಗೆ? ಶುರು ಮಾಡು. ಇನ್ನೂ ಕುಕ್ ಮಾಡ್ಬೇಕು, ಸಿಕ್ಕಾಪಟ್ಟೆ ಕೆಲ್ಸ ಇದೆ. ಬೆಳಗ್ಗೆ ಎದ್ದಾಗ ಟೈಮೇ ಇರಲ್ಲ, ಅದಕ್ಕೆ ಇವಾಗ್ಲೇ ಎಲ್ಲ ಮಾಡಿ ಮುಗಿಸ್ಬಿಡೋಣ. ಸೊ ಇವಾಗ್ಲೇ ಪಾತ್ರೆ ತೊಳೆದು ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಮಾಡಿ ಮುಗಿಸ್ಬಿಡೋಣ. ತನ್ವಿ, ನೀನ್ ಪಾತ್ರೆ ತೊಳಿತಾ ಇರು, ನಾನು ಹೋಗಿ ರೂಮ್ ಕ್ಲೀನ್ ಮಾಡ್ಕೊಂಡು ಬರ್ತೀನಿ, ಸರಿನಾ? ರೂಮ್ಗೆ ಹೋಗಿ ನಾನು ಕೆಲಸ ಮಾಡ್ತೀನಿ ಅನ್ಕೊಂಡಿದ್ಯಾ? ಆರಾಮಾಗಿ ಮಲ್ಕೊಳ್ತೀನಿ. ಇಷ್ಟೊಂದು ಪಾತ್ರೆಗಳ? ನನ್ನ ಲೈಫಲ್ಲಿ ಅಮ್ಮ ಒಂದಿನಾನು ಒಂದು ಸಣ್ಣ ಕೆಲಸ ಮಾಡ್ಸಿರ್ಲಿಲ್ಲ. ಇಲ್ಲಿ ಬಂದು ನೀನು ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಂತ ಅನ್ಕೊಂಡಿದ್ಯೇನೆ? ನೀನೇನು ದೊಡ್ಡ ಮಹಾರಾಣಿನ? ನೋಡ್ತಾ ಇರು, ನಿಮ್ಮಪ್ಪ ಬರೋ ಅಷ್ಟರಲ್ಲಿ ನಾನು ನಿನ್ನ ಸರ್ವೈಸ್ ಮಾಡ್ಕೊಳ್ತೀನಿ.
ಶಿವರಾಮ, ಏನಾಗಿದೆ ನನ್ನ ಫ್ರೆಂಡ್ಗೆ? ಮೆಸೇಜ್ ಕಳಿಸಿದ್ರೆ ನೋಡ್ತಾನೆ, ಆದ್ರೆ ರಿಪ್ಲೈಯೇ ಮಾಡಲ್ಲ. ಏನಪ್ಪ ಇದು? ಭಾಗ್ಯ ಹೇಳಿದ್ದು ಸರಿಯಾಗೇ ಇದೆ, ಏನೋ ಸಮಸ್ಯೆ ಆಗಿದೆ. ಏನಪ್ಪ ಇದು ಭಗವಂತ, ದಿನಕ್ಕೊಂದು ನಮಗ್ ಸಮಸ್ಯೆ ಮೇಲೆ ಸಮಸ್ಯೆ ಕೊಡ್ತಾನೆ ಇದೆಯಲ್ಲ. ಇಷ್ಟು ದಿನ ನಮ್ ಹುಡುಗಿ ತನ್ವಿ ಸಮಸ್ಯೆ ಆಯ್ತು, ಈಗ ಇನ್ನೊಂದ್ ಸಮಸ್ಯೆ ತಂದಿಟ್ಟಿಯಲ್ಲ. ಇದ್ದಕ್ಕಿದ್ದಾಗೆ ನನ್ನ ಫ್ರೆಂಡಿಗೆ ಏನಾಯ್ತು? ಅಲ್ಲ, ಭಾಗ್ಯ ಹೇಳಿದ್ಲು, ಇಲ್ಲ ಅತ್ತೆ, ಯಾವ ಸಮಸ್ಯೆನೂ ಇಲ್ಲ, ಯಾವ ಮನಸ್ತಾಪ ಏನೂ ಆಗಿಲ್ಲ ಅಂತ. ಮತ್ ಇವನು ಯಾಕೆ ಹೀಗಾಡ್ತಿದ್ದಾನೆ? ಏನೋ ವಿಚಿತ್ರಪ್ಪ. ಇಷ್ಟು ದಿನ ಆಯ್ತು ಪರಿಚಯ ಆಗಿ, ಇದೇ ಮೊದಲನೇ ಸಲ ಈ ತರ ಎಲ್ಲ ಆಗ್ತಿರೋದು. ಏನೋ ಒಂದ್ ಸಮಸ್ಯೆ ಆಗಿದೆ. ದೊಡ್ಡ ಸಮಸ್ಯೆ ಆಗಿಲ್ಲ ಅಂದ್ರೆ ಅವ್ನು ಈ ತರ ಎಲ್ಲ ಅಲ್ಲ ಪಾಪ. ಅದ್ ಏನಾಗಿದೆ ಅಂತ ನಾ ಕಂಡು ಹಿಡಿತೀನಿ. ಫ್ರೆಂಡ್ನ ಇವತ್ತು ಭೇಟಿ ಆಗ್ಲೇಬೇಕು. ಫೋನೇ ಮಾಡ್ತೀನಿ, ಫೋನ್ ಮಾಡಿ ಕೇಳ್ತೀನಿ. ಶಿವರಮ್ಮ, ನನ್ ಫೋನೇ ತಗೋತಿಲ್ಲ. ಹಾಯ್ ಫ್ರೆಂಡು. ಏನಾಗಿದೆ ನಿನಗೆ? ಅಲ್ಲ, ನಾನ್ ಮೆಸೇಜ್ ಮಾಡಿದ್ರೆ ನೋಡ್ತೀಯ, ರಿಪ್ಲೈಯೇ ಮಾಡಲ್ಲ. ಫೋನ್ ಮಾಡಿದ್ರೆ ಫೋನು ತಗೋತಾ ಇಲ್ಲ. ನೋಡು ಫ್ರೆಂಡು, ಈ ಗೆಳತಿ ಮೇಲೆ ನಿನಗೊಂದಿಷ್ಟು ಪ್ರೀತಿ ಇದ್ರು ನನಗ್ ನೀನು ಈಗಿಂದೀಗ್ಲೇ ಸಿಗ್ಬೇಕು. ಅದ್ ಎಲ್ಲಿಗೆ ಬರ್ಬೇಕು ಹೇಳು, ನಾನ್ ಬರ್ತೀನಿ. ನೀ ಸಿಗಬೇಕು ಅಂದ್ರೆ ಸಿಗಬೇಕು ಅಷ್ಟೇ. ಇವತ್ತು ಆಗಿದ್ದಾಗ್ಲಿ ಎಲ್ಲ ಸರಿ ಹೋಗ್ಬೇಕು. ಸರಿ ಮಾಡ್ತೀನಿ, ಇಲ್ಲ ಅಂದ್ರೆ ಇದು ಸರಿ ಹೋಗಲ್ಲ. ತನ್ವಿ ಪುಟ್ಟ, ಆಂಟಿ ಇದು ನಿಮ್ಗೆ, ಇದು ನಂಗೆ. ಥ್ಯಾಂಕ್ ಯು ಸೋ ಮಚ್. ಆಂಟಿ ಕಾಲೇಜ್ ಲೇಟ್ ಆಯ್ತು, ಹೊರಡೋಣವಾ? ಸರಿ ಸರಿ, ಬಾಬಾ ಲೇಟ್. ಬಾ ಬಾ ಬಾ. ಏನೋ ಒಂದೆರಡು ದಿನ ಡ್ರಾಪ್ ಮಾಡಿದ್ದಕ್ಕೆ ತಲೆ ಮೇಲೆ ಹತ್ ಕುತ್ಕೊಂಡಿದ್ದಾಳೆ ಇವಳು. ಏನ್ ದೊಡ್ಡ ಮಹಾರಾಣಿ. ಬಾಯ್ ತನ್ವಿ. ಆಂಟಿ, ಶ್ರೇಷ್ಠ ಆಂಟಿ, ಆಂಟಿ ಇವ್ರಾಕ್ ಈಗ ಆಡ್ತಿದ್ದಾರೆ? ಇವ್ರು ಡ್ರಾಪ್ ಮಾಡ್ತೀನಿ ಅನ್ನೋದ್ ತಾನ ನಾನು ಇಷ್ಟೊತ್ತವರೆಗೂ ವೇಟ್ ಮಾಡಿದ್ದು. ವಿಚಿತ್ರವಾಗಿ ಆಡ್ತಿದ್ದಾರೆ. ಇವ್ರನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ಲ. ಕಿಶನ್, ಅರೆ ಅದಕ್ಕೆ ನೀವೇನ್ ಇಲ್ಲಿ? ತಿಂಡಿ ಕೊಟ್ಟು ಹೋಗೋಣ ಅಂತ ಬಂದೆ. ಅಲ್ಲ, ಇದೆಲ್ಲ ಅವಶ್ಯಕತೆ ಇತ್ತ? ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ತಿದ್ದೆ. ನಿನಗಿದ್ರ ಅವಶ್ಯಕತೆ ಇಲ್ಲ ಅಂತ ನನಗ್ ಗೊತ್ತು, ಆದ್ರೆ ನನಗಿದೆ. ಅದಕ್ಕೆ ಅದು ಹಾಗಲ್ಲ. ಕಿಶನ್, ತಗೋ. ಕಿಶನ್, ಇದನ್ನ ತಿನ್ಬೇಕು ಅಂದ್ರೆ ತಿನ್ಬೇಕು ಅಷ್ಟೇ, ಅರ್ಥ ಆಯ್ತಾ? ಸರಿ. ದೇವ್ರ ಪ್ರಸಾದ, ಪೂಜೆ ನೋಡಕ್ ಒಳಗಡೆ ಬಿಡ್ತಾರಲ್ಲ, ಮೊದ್ಲು ಅವಳ ಹಣೆಗೆ ಇದನ್ನ ಹಚ್ಚು, ಆಯ್ತಾ? ಹೌದು, ಏನ್ರು ಪ್ರಸಾದ ಇದು? ಏನ್ ಹರಕೆ ಹೊತ್ತಿದ್ರಿ? ಮಂಡಿ ಸೇವೆನ, ಉರುಳು ಸೇವೆನ, ಉಪವಾಸನ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಕಿಶನ್. ಅವಳ ಹೆಸರಲ್ಲಿ ಸುಮ್ನೆ ಒಂದ್ ಪೂಜೆ ಮಾಡಿಸ್ದೆ ಅಷ್ಟೇ. ಗೊತ್ತು. ಕಿಶನ್, ಡಾಕ್ಟರ್ ಬಂದ್ರು. ಡಾಕ್ಟರ್, ಡಾಕ್ಟರ್, ನಮ್ ಪೂಜಾ ಇವಾಗ ಹೇಗಿದ್ದಾಳೆ? ಪರವಾಗಿಲ್ಲ, ಭಯ ಪಡೋ ಅಂತದೇನಿಲ್ಲ, ಚೇತರಿಸ್ಕೊತಿದ್ದಾರೆ. ಡಾಕ್ಟರ್, ನಾವ್ ಅವಳನ್ನ ನೋಡ್ಬೋದಾ? ಇನ್ ಸ್ವಲ್ಪ ಹೊತ್ತಲ್ಲಿ ವಾರ್ಡ್ ಶಿಫ್ಟ್ ಮಾಡ್ತೀವಿ, ಆವಾಗ ನೋಡ್ಬೋದು. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ಇಟ್ಸ್ ಓಕೆ. ನೋಡಿದ್ಯಾ ಕಿಶನ್, ನಮ್ ಪೂಜಾ ಚೇತರಿಸ್ಕೊಳ್ತಿದ್ದಾಳೆ ಅಂತ ಡಾಕ್ಟರ್ ಹೇಳಿದ್ರು. ಈಗ ನನ್ಗೆ ಜೀವ ಬಂದಂಗಾಯ್ತು. ಇನ್ನೇನ್ ಮತ್ತೆ, ಹರಕೆ ಎಲ್ಲ ಹೊತ್ತು ಪ್ರತಿ ಕ್ಷಣ ಪೂಜೆಗೋಸ್ಕರ ಮಿಡಿಯೋ ಹೃದಯ ಇರುವಂತ ಅಕ್ಕ ಇರ್ಬೇಕಾದ್ರೆ ಅವ್ಳು ಹುಷಾರಾಗೇ ಆಗ್ತಾಳೆ ಅಂತ ನಂಗೂ ಗೊತ್ತಿತ್ತು. ಗೊತ್ತಿಲ್ಲ ಕಿಶನ್, ಅವಳಿಗೆ ಈ ತರ ಎಲ್ಲ ಆದಾಗಿಂದ ತುಂಬಾ ಬೇಜಾರಲ್ಲಿದ್ದೆ, ತುಂಬಾ ನೋವಾಗ್ತಿತ್ತು. ಏನ್ ಮಾಡ್ಬೇಕು ಅಂತಾನೂ ಅರ್ಥ ಆಗ್ತಿರ್ಲಿಲ್ಲ. ಈಗ ನಮ್ ಪೂಜಾ ಹುಷಾರಾಗ್ತಿದ್ದಾಳೆ ಅಂತ ಹೇಳಿದ್ರಲ್ಲ ಡಾಕ್ಟ್ರು,
ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಮ್ ಪೂಜೆನ ಈ ತರ ನೋಡಕ್ ಆಗಲ್ಲ ಕಿಶನ್. ಅವಳು ಏನಿದ್ರು ಚಿನ್ಕುರುಳಿ ತರ ವಟ ಅಂತ ಮಾತಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ರೇನೆ ಚಂದ. ಅವಳು ನನ್ ತಂಗಿ ಮಾತ್ರ ಅಲ್ಲ, ನನ್ ಮಗಳು. ಪೂಜಾ ನನ್ ದೊಡ್ಡ ಮಗಳು, ನನ್ ತಂದೆ ನನ್ ಚಿಕ್ಕ ಮಗಳು. ಅದೇ ನೀವು ತನ್ವಿ ಅಂತ ನೆನಪಾಯ್ತು ನೋಡಿ. ನೆನ್ನೆ ತನ್ವಿ ಬಂದಿದ್ಲು. ಏನು ತನ್ವಿನ? ಅವಳು ಚಿಕ್ಕಿಗೆ ಈ ತರ ಆಯ್ತಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು. ಅವಳು ಮಾತೆಲ್ಲ ನೋಡ್ತಾ ಇದ್ರೆ ನನ್ ಒಂದ್ ಕ್ಷಣಕ್ಕೆ ನೀವೇ ನೆನಪಾದ್ರಿ. ಯಾಕೆ? ಅವಳು ಆಡಿರೋ ಮಾತುಗಳು, ಅವಳ ಮೆಚುರಿಟಿ ಎಲ್ಲ ನೋಡಿದಾಗ ಡಿಟ್ಟು ನಿಮ್ ತರ ಅಂತಾನೆ ಅನ್ಸ್ತು. ನನಗೆ ಸಿಕ್ಕಾಪಟ್ಟೆ ಧೈರ್ಯ ತುಂಬಿದ್ಲು. ಮಕ್ಕಳಿಗೆ ಚಿಕ್ಕಿ ಅಂದ್ರೆ ಪ್ರಾಣ. ಚಿಕ್ಕಿ ಇದ್ರೆ ಅವ್ರಗಳಿಗೆ ಬೇರೆ ಏನು ಬೇಡ. ಮೇಡಮ್ 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 ನಾನು ಆದಿ ಅವ್ರನ್ನ ನೋಡ್ಬೇಕಿತ್ತು. ಮೇಡಮ್ ಸರ್ ಬಿಸಿ ಇದ್ದಾರೆ, ಹಾಗೆಲ್ಲ ನೋಡೋಕ್ಕಾಗಲ್ಲ. ನಾನು ಯಾರು ಗೊತ್ತಾ ನಿಂಗೆ? ಮೇಡಮ್ ನೀವು ಯಾರಾದರೂ ಅಷ್ಟೇ, ನಾನು ಒಳಗೆ ಬಿಡಲ್ಲ. ಸರ್ ಅಪಾಯಿಂಟ್ಮೆಂಟ್ ಕೊಟ್ಟಿರೋದಕ್ಕೆ ಪ್ರೂಫ್ ಏನಾದರೂ ಇದೆಯಾ? ಇದೆ ಆಯಿಂಟ್ಮೆಂಟು ಇಲ್ಲ, ಅಪಾಯಿಂಟ್ಮೆಂಟು ಇಲ್ಲ, ಅವೆಲ್ಲ ನನಗೆ ಗೊತ್ತಿಲ್ಲ. ನಾನು ಆದಿ ಅವ್ರನ್ನ ನೋಡ್ಬೇಕು ಅಂದ್ರೆ ನೋಡ್ಬೇಕಷ್ಟೇ. ಆಗಲ್ಲ ಅಂದ್ರೆ ಆಗಲ್ಲ ಮೇಡಮ್, ಇರಿಟೇಟ್ ಮಾಡಬೇಡಿ, ಹೊರಡಿ. ಅಲ್ಲಯ್ಯ, ನೀನ್ ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ ನಾನು. ವಾಟ್ ದ ಹೆಲ್, ಸರಿಯಾಗಿ ಕೆಲಸ ಮಾಡೋಕ್ಕೂ ಆಗಲ್ಲ. ಏನದು ಗಲಾಟೆ? ಸೆಕ್ಯೂರಿಟಿ ಸೆಕ್ಯೂರಿಟಿ ಸರ್ ಏನ್ ನಡೀತಾ ಇದೆ ಅಲ್ಲಿ? ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ತುಂಬಾ ಗಲಾಟೆ ನಡೀತಾ ಇದೆ. ಅಲ್ಲ, ಆಫೀಸ್ ಡೆಕೋರಮ್ ಹೇಗೆ ಮೇಂಟೈನ್ ಮಾಡಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಸಾರಿ ಸರ್, ಒಬ್ರು ಲೇಡಿ ಬಂದಿದ್ದಾರೆ, ನಮ್ಮ ಮಾತೆ ಕೇಳ್ತಲ್ಲ ಸರ್. ನಿಮ್ಮನ್ನ ಮೀಟ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಸರ್. ಲೇಡಿನಾ? ಹಾ ಸರ್, ತುಂಬಾ ಘಾಟಿ ಇದ್ದಾರೆ. ಈಗ ನನ್ನನ್ನು ಒಳಗ್ ಬಿಡ್ತೀಯೋ ಇಲ್ವೋ ನೀನು? ನೋಡಿ ಸರ್ ಹೇಗೆ ಕೂಗ್ತಾ ಇದ್ದಾರೆ ನೋಡಿ. ಸರಿ ಬಿಡಿ, ನಾನೇ ಮಾತಾಡ್ತೀನಿ, ನಡಿ. ಅರೆ ಗೆಳತಿ, ನೀವೇನಿಲ್ಲಿ? ಮತ್ತೆ ಇನ್ನೇನ್ ಮಾಡ್ಲಿ? ನಿನ್ ಜೊತೆ ಮಾತಾಡ್ಬೇಕು, ಮನೆಗ್ ಬಾ ಅಂತ ಕರ್ದೆ ತಾನೆ. ನೀ ಬರ್ಲಿಲ್ಲ, ಅದಕ್ಕೆ ನೀನು ನೋಡ್ಕೊಂಡು ಆಫೀಸ್ ತನಕ ಬಂದೆ. ಸರಿ, ಒಳಗ್ ಬನ್ನಿ. ಗೊತ್ತಾಯ್ತಾ ನಾನು ಯಾರು ಅಂತ? ಇವತ್ತು ಶ್ರೇಷ್ಠ ಆಂಟಿ ಕರ್ಕೊಂಡು ಹೋಗಿ ಬರ್ತೀನಿ ಅಂದಿದ್ದಲ್ವಾ, ಇನ್ನೂ ಯಾಕೆ ಬಂದಿಲ್ಲ? ಒಂದ್ಸಲ ಫೋನ್ ಮಾಡಿ ನೋಡ್ತೀನಿ. ಅರೆ, ಇವ್ರ್ಯಾಕೆ ಫೋನ್ ಕಟ್ ಮಾಡ್ತಿದ್ದಾರೆ? ಅಟ್ಲೀಸ್ಟ್ ಕರ್ಕೊಂಡು ಹೋಗಿ ಬರ್ತಾರ ಇಲ್ವಾ ಅಂತನಾದ್ರೂ ಹೇಳ್ಬೇಕಲ್ವಾ? ಇಲ್ಲಾಂದ್ರೆ ನಂಗೆ ಹೇಗೆ ಗೊತ್ತಾಗುತ್ತೆ? ಇನ್ನೊಂದ್ಸಲ ಫೋನ್ ಮಾಡ್ತೀನಿ. ಇವ್ರಿಗೆ ಏನಾಗಿದೆ ಅಂತ ಮೊನ್ನೆ ಎಲ್ಲ ಫೋನ್ ಮಾಡಿದ್ರೆ ಒಂದೇ ರಿಂಗಿಗೆ ರಿಸೀವ್ ಮಾಡಿ ಮಾತಾಡ್ತಿದ್ರು. ಪಪ್ಪ ಔಟ್ ಆಫ್ ಸ್ಟೇಷನ್ಗೆ ಹೋದ್ಮೇಲೆ ತುಂಬಾ ವಿಚಿತ್ರವಾಗಿ ಆಡ್ತಿದಾರ. ಅಂದ್ರೆ ಆಂಟಿಗ್ ನನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇಲ್ವಾ? ಯಾವ್ದಕ್ಕೂ ಇನ್ನೊಂದ್ಸಲ ಫೋನ್ ಮಾಡೋಣ. ತನ್ವಿ, ಒಂದ್ಸಲ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ರೆ ಬಿಸಿ ಇದೀನಿ ಅಂತ ಅರ್ಥ. ಪದೇ ಪದೇ ಯಾಕೆ ಕಾಲ್ ಮಾಡ್ತಿದ್ಯಾ? ಆಂಟಿ, ಇವತ್ ನೀವ್ ನನ್ನ ಪಿಕ್ ಮಾಡಕ್ ಬರ್ತೀರಿ? ತನ್ವಿ ನೋಡು, ನನ್ಗೆ ಇವತ್ತು ನಿನ್ನ ಪಿಕ್ ಮಾಡೋದಕ್ ಆಗಲ್ಲ. ನಾನು ಯಾವ್ದು ಇಂಪಾರ್ಟೆಂಟ್ ಕೆಲ್ಸದಲ್ಲಿ ಇದೀನಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಯಾರು ಮೇಡಮ್?
ಅಯ್ಯೋ ನಮ್ಮ ಮನೇಲಿ ಯಾವಳು ಅವಳು ಬಂದು ಒಕ್ಕರಿಸ್ಕೊಂಡಿದ್ದಾಳೆ ಅವಳು. Can you please refill this? Yeah, please.